ಬೆಂಗಳೂರಿನಲ್ಲಿ BBMP ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಅವಾಂತರಗಳು ನಡೀತವೆ, ಅವಘಡಗಳು ಸಂಭವಿಸ್ತವೆ. ಅದರಂತೆ ಇವತ್ತು ಬೆಂಗಳೂರಿನ ಕುಮಾರ ಪಾರ್ಕ್ ವೆಸ್ಟ್ ಭಾಗದ ಅಂದರೆ ಪಶ್ಚಿಮ ಭಾಗದಲ್ಲಿರುವ ಒಂದು ಈ ರಸ್ತೆಯಲ್ಲಿ ನಾವಿದ್ದೀವಿ. ನೋಡ್ಬೋದು, ಈ ಎದುರುಗಡೆನೆ BWSSB ಕುಮಾರ ಪಾರ್ಕ ಸೇವಾ ಠಾಣೆ ಇದೆ. ಈ ಸೇವಾ ಠಾಣೆ ಎದುರುಗಡೆಯೇ ಒಂದು ಅಂದರೆ ಹಳೆಯ ಮರ ಒಂದು ಬಿದ್ದಿರುವಂಥದ್ದು. ಹಳೆಯ ಮರ ಬಿದ್ದು ಸಾಕಷ್ಟು ಒಂದು ಹಾನಿಯಾಗಿದೆ, ಆದರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ನೋಡ್ತಾ ಇರ್ಬೋದು, ಇದೀಗ ಮರಗಳನ್ನು ತೆರವುಗೊಳಿಸುವ ಕಾರ್ಯವನ್ನು ಸಹ ಇಲ್ಲಿನ ಸಿಬ್ಬಂದಿಯವರು ಮಾಡ್ತಾ ಇರುವಂಥದ್ದು. ನಾನು ದೃಶ್ಯಾವಳಿಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಕಾರಿನ ಮೇಲೆ ಮರ ಬಿದ್ದು ಯಾವ ರೀತಿಯಾಗಿ ಕಾರು ನಜ್ಜುಗುಜ್ಜಾಗಿದೆ, ಎಷ್ಟು ಹಾನಿಯಾಗಿದೆ ಅನ್ನೋದನ್ನು ನೋಡ್ತಾ ಇರ್ಬೋದು. BBMP ಸಿಬ್ಬಂದಿ ಅಂದರೆ ಸಿಬ್ಬಂದಿಗಳು ಸಹ ಇಲ್ಲಿ ಮರವನ್ನು ಕಟಾವು ಮಾಡಿ ಅದನ್ನು ತೆರವುಗೊಳಿಸುವ ಕಾರ್ಯವನ್ನು ಸಹ ಮಾಡ್ತಾ ಇರುವಂಥದ್ದು. ಪಕ್ಕದಲ್ಲಿಯೇ ಒಂದು ಹೋಟೆಲ್ ಇದೆ, ಹೋಟ್ಲಲ್ಲಿ ಪಕ್ಕದಲ್ಲಿಯೇ ಜನರು ಊಟ ಮಾಡ್ತಾ ಇದ್ರು. ಆದರೆ ಆ ಸಮಯದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಮರ ದಿಢೀರನೆ ಬಿದ್ದದ್ದು ಕೇವಲ ಕಾರ್ ಮೇಲೆ ಅಷ್ಟೇ ಅನ್ನೋದು ಇಲ್ಲಿ ಒಂದು ಸಮಾಧಾನಕರವಾದ ವಿಚಾರವಾಗಿರುವಂಥದ್ದು. BBMP ಬೆಂಗಳೂರಿನ ಹಲವು ನಗರಗಳಲ್ಲಿ, ಹಲವು ಪ್ರದೇಶಗಳಲ್ಲಿ ಈ ರೀತಿಯಾದ ಒಂದು ಹಳೆಯ ಮರಗಳು ಸಾಕಷ್ಟಿವೆ. ಆದರೆ BBMP ಅವುಗಳನ್ನು ಪಟ್ಟಿ ಮಾಡಿ ಅವುಗಳನ್ನು ನೋಟ್ ಮಾಡಿ ತೆರವುಗೊಳಿಸುವ ಕಾರ್ಯವನ್ನು ಮಾಡದಿರುವುದು ಇಂಥ ಒಂದು ಅನಾಹುತಗಳಿಗೆ ಕಾರಣವಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಇದು ಮಧ್ಯಾಹ್ನದ ಪೀಕ್ ಅವರು, ಎಲ್ಲರೂ ಮಧ್ಯಾಹ್ನದ ಊಟದ ಸಂದರ್ಭ ಎಲ್ಲರೂ ಓಡಾಡ್ತಿರ್ತಾರೆ. ಪಕ್ಕದಲ್ಲೇ ಹೋಟೆಲ್ ಇದೆ, ಇವು ಹೋಟ್ಲಲ್ಲೇ ಊಟಕ್ಕೆ ಬರ್ತಾರೆ, ಜನರು ಸಹ ಇಲ್ಲಿ ಓಡಾಡ್ತಾರೆ. ಆದರೂ ಸಹ ಯಾರ ಮೇಲೆ ಮರ ಬಿದ್ದಿಲ್ಲ ಅನ್ನೋದು ಸಮಾಧಾನಕರ ವಿಚಾರ. BBMP ಈ ರೀತಿಯಾದ ನಿರ್ಲಕ್ಷ್ಯದ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ಗುಂಡಿ ಅವಾಂತರಗಳು, ಇನ್ನೊಂದು ಅಂದರೆ ಆಕ್ಸಿಡೆಂಟ್ಗಳು, ಈ ರೀತಿಯಾದ ಘಟನೆಗಳು ನಡೀತವೆ. ಅದರಲ್ಲಿ ಮರಗಳು ಸಹ, ಹಳೆಯ ಮರಗಳು ಸಹ ಸೇರಿಕೊಂಡಿರುವುದು ಸಾಕಷ್ಟು ಒಂದು ಚಿಂತಾಜನಕವಾದ ಪರಿಸ್ಥಿತಿ ಆಗಿರುವಂಥದ್ದು. ಯಾಕಂದರೆ ಅಂದರೆ ಅದೃಷ್ಟವಶಾತ್ ಯಾರ ಮೇಲೆ ಅಂದರೆ ಇಲ್ಲಿ ಸಾಕಷ್ಟು ಜನರು ಓಡಾಡ್ತಿರುವಂಥ ಪ್ರದೇಶ ಇದು, ಜನನಿಬಿಡಿ ಪ್ರದೇಶ. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓಡಾಡ್ತಿರ್ತಾರೆ, ಜನಸಾಮಾನ್ಯರು ಓಡಾಡ್ತಿರ್ತಾರೆ, ಇನ್ನು ಸಾಕಷ್ಟು ಸಾರ್ವಜನಿಕರು ಸಹ ಇಲ್ಲಿ ಓಡಾಡ್ತಿರ್ತಾರೆ. ಆದರೆ ಈ ಒಂದು ಪ್ರದೇಶದಲ್ಲಿ ಇಷ್ಟು ದೊಡ್ಡ ದೊಡ್ಡ ಮರಗಳಿದ್ದರೂ ಸಹ BBMP ನಿರ್ಲಕ್ಷ್ಯ ಕಾರಣದಿಂದ ಈ ರೀತಿಯಾದ ಅನಾಹುತಗಳು, ಅವಘಡಗಳು ಆಗ್ತಾ ಇರುವಂಥದ್ದು, ಸಂಭವಿಸ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಕಾರನ್ನು ಯಾವ ರೀತಿ ಕಾರಿನ ಮೇಲೆ ಮರ ಬಿದ್ದು ಕಾರಿನ ಗ್ಲಾಸ್ ಒಡೆದು ಹೋಗಿರುವಂಥದ್ದು, ನುಜ್ಜುಗುಜ್ಜಾಗಿರುವಂಥದ್ದು, ಕಾರಿನ ಎಷ್ಟು ಹಾನಿಯಾಗಿದೆ ಅನ್ನೋದು ಇಲ್ಲೇ ಅರ್ಥವಾಗ್ತಾ ಇದೆ. ಇದೇ ರೀತಿಯಾಗಿ ಇನ್ನೊಂದು ಪಕ್ಕದಲ್ಲೇ ಮತ್ತೊಂದು ಕಾರಿದೆ, ಅದರ ಮೇಲೂ ಸಹ ಎರಡು ಮರ ಬಿದ್ದು ಈ ರೀತಿಯಾದ ಒಂದು ಅನಾಹುತ ಸಂಭವಿಸಿದ್ದು, ಅದಕ್ಕೂ ಸಹ ಹಾನಿಯಾಗಿರುವಂಥದ್ದು. ಕಾರಿನ ಮಾಲಕರು ಇದೀಗ ಬಂದು ಕಾರಿನ ಹಾನಿಯಾಗಿ ಯಾವೆಲ್ಲ ಹಾನಿಯಾಗಿದೆ ಅನ್ನೋದನ್ನು ಪರಿಶೀಲನೆ ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಹೇಗೆ ಅಂದರೆ ಮರ ಯಾವ ರೀತಿಯಾದ ಒಂದು ರಭಸದಿಂದ ಬಿದ್ದಿರುವಂಥದ್ದು, ಎಷ್ಟು ಹಾನಿಯಾಗಿದೆ. ರಸ್ತೆಯು ಸದ್ಯ ಈಗ ಬ್ಲಾಕ್ ಆಗಿರುವಂಥದ್ದು, ರಸ್ತೆಯಲ್ಲಿ ಯಾವುದೇ ವಾಹನಗಳು ಓಡಾಟ ಆಗ್ತಾ ಇಲ್ಲ. ಎಲ್ಲವನ್ನು ಸಂಪೂರ್ಣ BBMP ಸಿಬ್ಬಂದಿಗಳು ನಿರ್ಬಂಧಿಸಿರುವುದು. ಇಲ್ಲಿ ಮರ ಕಟಾವು ಕಾರ್ಯವನ್ನು ಸಹ ಮುಂದುವರಿಸ್ತಾ ಇರುವಂಥದ್ದು. ಮರವನ್ನು ತೆರವುಗೊಳಿಸಿ ರಸ್ತೆಯನ್ನು ಸಾರ್ವಜನಿಕರ ಸಂಚಾರಕ್ಕಾಗಿ ಸುಗಮವಾಗಿರುವ ನಿಟ್ಟಿನಲ್ಲಿ ಸಿಬ್ಬಂದಿಗಳು ತುರ್ತಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವುದು ನೋಡ್ತಾ ಇರ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಮತ್ತೊಂದು ಕಾರನ್ನು ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದರ ಮೇಲೂ ಸಹ ಮರ ಬಿದ್ದು ಅದು ಸಹ ಸಂಪೂರ್ಣ ನಜ್ಜುಗುಜ್ಜಾಗಿರುವಂಥದ್ದು. ಕಾರಿನ ಮುಂಭಾಗದಲ್ಲಿ ಅದರ ಗ್ಲಾಸ್ ಮೇಲೆ ಮರ ಬಿದ್ದು ಸಾಕಷ್ಟು ಒಂದು ಹಾನಿಯಾಗಿರುವಂಥದ್ದು. ಅದನ್ನು ತೋರಿಸುವ ಒಂದು ಪ್ರಯತ್ನವನ್ನು ನಾನು ನಿಮಗೆ ಮಾಡ್ತೀವಿ. ನೋಡಿ ಯಾವ ರೀತಿಯಾಗಿ ಕಾರಿನ ಮೇಲೆ ಅಂದರೆ ಮರ ಬಿದ್ದು ಯಾವ ರೀತಿಯಾದ ಒಂದು ಹಾನಿ ಸಂಭವಿಸಿದೆ ಅನ್ನೋದು ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಅದೃಷ್ಟವಶಾತ್ ಇದು ನಾವು ರಸ್ತೆ ಮಧ್ಯದಲ್ಲಿ ಇದ್ದೀವಿ, ಇಲ್ಲಿಯೇ ಜನರು ಓಡಾಡ್ತಾರೆ. ಆದರೆ ನಾವು ಇಲ್ಲಿ ಸಮಾಧಾನಕರ ವಿಚಾರ ಅಂತಂದರೆ ಯಾವುದೇ ರೀತಿಯಾದ ಪ್ರಾಣ ಹಾನಿಯಾಗಿಲ್ಲ. ಯಾಕಂದರೆ ಸ್ವಲ್ಪ ಯಾಮಾರಿದ್ರೂ ಸಹ ಇಲ್ಲಿ ಅವಘಡ ಸಂಭವಿಸ್ತಿತ್ತು, ದೊಡ್ಡ ಮಟ್ಟದ ಅವಘಡ ಸಂಭವಿಸ್ತಿತ್ತು. ಆದರೆ ಅದೃಷ್ಟವಶಾತ್ ಆ ರೀತಿಯಾದ ಒಂದು ಯಾವುದೇ ಘಟನೆ ನಡೆದಿಲ್ಲ ಅನ್ನೋದು ಸಮಾಧಾನಕರ ವಿಚಾರ. ಇನ್ನಾದರೂ BBMP ಈ ರೀತಿಯಾದ ಮರಗಳನ್ನು ಪಟ್ಟಿ ಮಾಡಿಕೊಂಡು ಅವುಗಳನ್ನು ತೆರವುಗೊಳಿಸುವ ಕಾರ್ಯವನ್ನು BBMP ಸಿಬ್ಬಂದಿಗಳು, BBMP ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾಲಿಕೆಯ ಒಂದು ಅಧಿಕಾರಿಗಳು ಮಾಡಬೇಕಾಗಿರುವಂಥದ್ದು. ಇಲ್ಲದಾದರೆ ಬೆಂಗಳೂರಿನಲ್ಲಿ ಈ ರೀತಿಯ ಮರಗಳು ಬಿದ್ದು ಸಾಕಷ್ಟು ಅನಾಹುತಗಳು ಸಂಭವಿಸುವ ಸಾಧ್ಯತೆಯನ್ನು ನಾವು ಇಲ್ಲಿ ಮರೆಯುವಂತಿಲ್ಲ. ವಿಡಿಯೋ ಜರ್ನಲಿಸ್ಟ್ ಮಂಜುನಾಥ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು.
ಹಾಂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.